स्वागत है। मैं हूं आपके साथ सिमरन। कि आरएस पार्टी के तरफ से इधर सरकारी दवाखाने के सामने स्ट्राइक किया जा रहा है। देखिए, आइए आप। ನಮಸ್ಕಾರ. ಇದು ಇವತ್ತಿನ ದಿನ ಕಳ್ಳ, ಭ್ರಷ್ಟ, ಕಾಮುಕ, ಲಂಚಕೋರ, ಗುಂಡ, ಕೊಲೆಗಡಕ ವೈದ್ಯನ ವಿರುದ್ಧ ಹೋರಾಟ ಮಾಡಕತ್ತೀವಿ. ಈ ಕಳ್ಳ ವೈದ್ಯ ಏನೇನ್ ಮಾಡಿದಾನಪ್ಪ ಅಂದ್ರ, ಟಿಪ್ಪರ್ ವಾಹನದಾಗ ಬಾಣತಿಯರ್ ಮನೆಗೆ ಬಿಟ್ಟು ಬಂದೇವ ಅಂತೇಳಿ ನಕಲಿ ದಾಖಲೆ ಸೃಷ್ಟಿಸಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿದಾನೆ. ಬಾಣತಿಯರಿಗೆ ಅನ್ನ ಕೊಟ್ಟಿದ್ದೇವೆ ಅಂತ ಹೇಳ್ಕಿರಿಂದ, ಊಟ ಕೊಟ್ಟೇವೆ ಅಂತ ಹೇಳ್ಕಿರಿಂದ ಅಲ್ಲಿ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ಮಾಡಿದಾನೆ. ಅಷ್ಟೇ ಅಲ್ಲದೆ ಅವನು ಲಂಚಕ್ಕಾಗಿ ಸಿಬ್ಬಂದಿಗಳಿಗೆ ಕಿರುಕುಳ ನೀಡುವುದು, ಕಿರುಕುಳ ವೇತನ ತಡೆ ಹಿಡಿದು, ಅಲ್ಲದೆ ಹಾಜರಾತಿಯಲ್ಲಿ ಅವ್ರ ಕರ್ತವ್ಯಕ್ಕೆ ಹಾಜರಿದ್ದರೂ ಕೂಡ CL ಹಾಕೋದು, ಈ ಥರ ಹಲವಾರು ಅಕ್ರಮಗಳು ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳು ಮಾಡಿದ್ದಾನೆ. ಅದೇ ಅಲ್ಲದೆ ಬಾಣತಿಯರ ಕೋಣೆಯಲ್ಲಿ CCTV ಕೂಡಿಸಿ ಆ CCTV ಕನೆಕ್ಷನ್ ತನ್ನ ಮೊಬೈಲ್ಗೆ ಸಂಪರ್ಕ ಪಡೆದು ಆ ತಾಯಿಯಂದರು ಶಿಶುವಿಗೆ ಹಾಲು ಉಣಿಸಿದಂತ ವಿಡಿಯೋ ನೋಡಿಕೊಂಡು ಅವ್ನ ಮೊಬೈಲ್ನ ಸೇವ್ ಮಾಡ್ಕೊಂಡು ನೋಡಿದಂಥ ಕಾಮುಕ ವೈದ್ಯ ಇವನು ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ದೂರು ಕೊಟ್ಟಿದ್ದೀವಿ. ದೂರು ಕೊಟ್ಟರೆ ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿ ಹೆಂಗಪ್ಪ ಅಂದ್ರೆ, ಇವ ಕಳ್ಳ ಅಂದ್ರೆ ಅವ್ನು ಮಹಾಕಳ್ಳ, ಇವ ಕಾಮುಕ ಅಂದ್ರೆ ಮಹಾಕಾಮುಕ, ಇವನ ವಿರುದ್ಧ ಸಾಕಷ್ಟು ನಾವು ದಾಖಲೆ ಸಮೇತ ದೂರು ಕೊಟ್ಟು ಇದುವರೆಗೆ ಯಾವುದೇ ಕ್ರಮ ತಗೊಂಡಿಲ್ಲ. ಆಮೇಲೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಂತೂ ಅವ್ರು ಕಣ್ಣಿದ್ದು ಕುರುಡರಾಗಿದ್ದಾರೆ. ಆಮೇಲೆ ಪೊಲೀಸ್ ಇಲಾಖೆಗೆ ದೂರು ಕೊಟ್ಟಿದ್ದೇವೆ. ಪೊಲೀಸ್ ಇಲಾಖೆಯವರು ಅಂದ್ರೆ ಆರೋಗ್ಯ ಇಲಾಖೆದವರು ಅನುಮತಿ ಕೊಟ್ಟರೆ ನಾವು FIR ದಾಖಲಿಸ್ತೀವಿ ಅಂತ ಅವ್ರು ಹೇಳ್ತಾರೆ. ಈ ಆರೋಗ್ಯ ಇಲಾಖೆ ಅಧಿಕಾರಿ ಏನ್ ಮಾಡ್ತಾರೆ, 4 ಲುಚ್ಚಲ್ಲಪ್ಪ ಹಲ್ಕಟ್ಟು ಇವನ್ ರಕ್ಷಣೆ ಮಾಡೋ ಸಲುವಾಗಿ ಪೊಲೀಸ್ ಇಲಾಖೆಗೆ ಅನುಮತಿ ಕೊಡ್ತಾ ಇಲ್ಲ ಪ್ರಕರಣ ದಾಖಲಿಸಾಕ. ಯಾಕಂದ್ರೆ ಇವನಿಂದ ಈ ಭ್ರಷ್ಟಾಚಾರದೊಳಗ ನಮ್ಮ ಬಿಜಾಪುರ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಮುಖ್ಯ ಪಾತ್ರ ಐತಿ. ಯಾವ ಮಟ್ಟಕ್ಕೆ ಇಳಿದಿದ್ದಾನೆ ಅಂದ್ರು ಗಟರು, ಬಾತ್ರೂಮ್ ಏನ್ ಸಿಗದೆ ಎಲ್ಲಾನು ನೆಕ್ತಾನ. ಆ ಲೆಕ್ಕಕ್ಕೆ ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿ ಅದನ್ನ ಇಂಥ ಮಾನಗೇಡಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಕೂಡಲೇ ವಜಾ ಮಾಡಬೇಕು. ಮತ್ತೆ ಈ ಲಂಚಕೋರ ಕಾಮುಕ ವೈದ್ಯ ಚಂದು ರಾಠೋಡ್ ವಿರುದ್ಧ ಪ್ರಕರಣ ದಾಖಲಿಸಿ ಅವನಿಗೆ ತಕ್ಕ ಶಿಕ್ಷೆ ಕೊಡಿಸ್ಬೇಕಂತೇಳಿ ಇವತ್ತಿನ ದಿನ ಹೋರಾಟ ಹಮ್ಮಿಕೊಂಡಿದ್ದೇವೆ. ಅಷ್ಟೇ ಅಲ್ಲದೆ ಇಂಡಿ ತಾಲೂಕಿನ ಆಶಾ ಕಾರ್ಯಕರ್ತರಿಗೆ ವೇತನ ನೀಡಿದಕ್ಕಾಗಿ ಭುವನೇಶ್ವರಿ ಬಗ್ಲಿ ಅಂತೇಳಿ ಫೋನ್ ಪೇ ಮೂಲಕ ಲಂಚ ತಗೊಂಡಿದ್ದಾಳ. ಅದು ದಾಖಲೆ ಸಮೇತ ನಾವು ಜಿಲ್ಲಾ ಆರೋಗ್ಯ ಅಧಿಕಾರಿ ದೂರು ಕೊಟ್ರ ಈ ಮಾನಗೇಡಿ ಲಂಚ ತಗೊಂಡಂತವ್ರ ಕಡೆಯಿಂದ ಇವನು ಲಂಚ ತಗೊಂಡ್ ಪ್ರಕರಣ ಮುಚ್ಚಾಕಿದ್ದಾನೆ. ಆ ಕಾರಣಕ್ಕಾಗಿ ಇವತ್ತಿನ ದಿನ ಹೋರಾಟ ಹಮ್ಮಿಕೊಂಡಿದ್ದೀವಿ. ಮುಂದಿನ ಅಧಿಕಾರಿಗಳು ಏನ್ ಮುಂದಿನ ಕ್ರಮ ತಗೊಂತಾರಂತ ಹೋರಾಟ ಮುಗಿದ ಕಾದ್ ನೋಡ್ಬೇಕಷ್ಟೆ. ನಿಮ್ ಕಡೆ ಏನ್ ಪ್ರೂಫ್ ಐತೇನ? ಎಲ್ಲ ಪ್ರೂಫ್, ಎಲ್ಲ ದಾಖಲೆ ಸಮೇತ. ದಾಖಲೆ ಇಲ್ಲದೆ ನಾವು ಒಂದೇ ಒಂದು ಆರೋಪನೂ ಮಾಡಿಲ್ಲ. ದಾಖಲೆ ಇಲ್ಲಾರ್ದು ಒಂದೇ ನಮ್ಮ ಕಡೆಯಿಂದ ಆರೋಪ ಆಗಿತ್ತು ಅಂದ್ರೆ ನಮ್ಗೆ ಇವತ್ತು ಗಲ್ ಶಿಕ್ಷೆ ಕೊಡ್ಸಿದ್ರು ನಾನು ಅದಕ್ಕೆ ಕೊಡಕ್ ರೆಡಿ ಇದ್ದೀನಿ. ಒಂದ್ ವೇಳೆ ದಾಖಲೆ ಸಮೇತ ದೂರು ಕೊಟ್ಟಂತ ಅಧಿಕಾರಿಗಳು ಕ್ರಮ ತಗೊಂಡಿಲ್ಲಲ್ಲ, ಅವ್ರನ್ನ ನಾವೇನ್ ಮಾಡ್ಬೇಕು? ಈಗ ಅನಿವಾರ್ಯ ಕಾನೂನು ಕೈಗೆ ತಗೊಳ್ಳುವಂತ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಪೊಲೀಸ್ ಇಲಾಖೆ ಆಯ್ತು, ಎಲ್ಲ ಇಲಾಖೆದವರು. ನಾವು ಸಾಕಷ್ಟು ದೂರು ಕೊಟ್ಟಿದ್ದೆ, ಯಾವ್ದು ಮಾಡಿಲ್ಲ. ಈ ಹೋರಾಟ ಆದ್ಮೇಲೂ ಅವ್ರು ಏನಾರು ಕ್ರಮ ತಗೊಂಡಿಲ್ಲ ಅಂದ್ರೆ ಆಮೇಲೆ ಮುಂದಿನ ಹೋರಾಟ ನಮ್ದು ಬೇರೆನೇ ಇರುತ್ತೆ. ಎಲ್ಲರಿಗೂ ಮಾಡಿದ್ದೇವೆ ಸರ್. ಪೊಲೀಸ್ ಕಂಪ್ಲೇಂಟ್ ಮಾಡಿದೇವ್ರಿ. ಪೊಲೀಸರು ಜಿಲ್ಲಾ ಆರೋಗ್ಯ ಅಧಿಕಾರಿಯಿಂದ ಪರ್ಮಿಷನ್ ಕೇಳಿದಾರೆ. ಅವ್ರ ಅನುಮತಿ FIR ಮಾಡಕ್ ಅನುಮತಿ ಕೊಟ್ಟ ನಾವು ಮಾಡ್ತೇವಂತ. ಜಿಲ್ಲಾ ಆರೋಗ್ಯ ಅಧಿಕಾರಿಗೆ ದಾಖಲೆ ಸಮೇತ ಕೊಟ್ಟಿದ್ದೇವೆ ಭ್ರಷ್ಟಾಚಾರ ಮಾಡಿದ್ದು ಎಲ್ಲ. ಆದ್ರೆ ಇವರು ಪೊಲೀಸ್ ಇಲಾಖೆಗೆ ಅನುಮತಿ ಕೊಡ್ತಾ ಇಲ್ಲ. ಮುಂದಿನ ನಡೆ ಇವತ್ತಿನ ದಿವಸ ಎಲ್ಲಾ ದಾಖಲೆ ಸಮೇತ ಇನ್ನೊಂದ್ಸಲ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಡ್ತೀವಿ. ಅದಾಗಿನೂ ಕ್ರಮ ತಗೊಂಡಿಲ್ಲ ಅಂದ್ರೆ ನಮ್ಮ ಮುಂದಿನ ಹೋರಾಟ ಬೇರೆ ರೀತಿಯಲ್ಲಿ ಇರುತ್ತೆ. ಅದು ಯಾವ ಮಟ್ಟಕ್ಕೆ ಅಂದ್ರೆ ನಮ್ಮ ಜಿಲ್ಲಾ ಆಡಳಿತದ ಮಾನ ಮರ್ಯಾದೆ ಒಂದು 3 ಕಾಸಿಗೂ ಉಳಿಸಲ್ಲ. ಆ ಮಟ್ಟಕ್ಕೆ ನಾವು ಹೋರಾಟ ಮಾಡ್ತೀವಿ. ಬೇಕಾದ್ರೆ ಈ ಆರೋಪಿನ ಜೈಲಿಗೆ ಹಾಕ್ಬೇಕು, ಇಲ್ಲ ಅಂದ್ರೆ ನಮ್ಮನ್ನು ಜೈಲಿಗೆ ಹಾಕ್ಬೇಕು. ಎರಡಕ್ಕರೊಳಗೆ ಕೊಲೆ ಬೆದರಿಕೆ ಹಾಕಿದಾನೆ, ಅದನ್ನು ರೆಕಾರ್ಡ್ ಐತಿ. ಹೆಂಡತಿ ಮಕ್ಕಳನ್ನ ಯಾರನ್ನೂ ಉಳಿಸಲ್ಲ ಅಂತೇಳಿ ಕೊಲೆ ಬೆದರಿಕೆ ಹಾಕಿದಾನೆ. ಕಂಪ್ಲೇಂಟ್ ಇದೇ ರೀತಿ ಮುಂದೆ ನೀವು ಹೋರಾಟ ಮಾಡಿದ್ರೆ ನಿನ್ನ ಹೆಂಡತಿ ಮಕ್ಕಳನ್ನ ಯಾರನ್ನೂ ಉಳಿಸಲ್ಲ, ಕೊಲೆ ಬೆದರಿಕೆ ಹಾಕಿಸಿದಾನೆ. ಲಕ್ಷ್ಮಣ್ ಚರ್ಚನ್ ಅಂತ. ಇವತ್ತು ನಮ್ಮ ಚರ್ಚಾನ್ ಘಟಕದಿಂದ ಏನು ಇದು ಪ್ರತಿಭಟನೆ ಮಾಡ್ಲಿಕ್ಕತ್ತಾರ, ಮೇಲಿನ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಆಗಲಿ ಅಥವಾ ಮುಖ್ಯ ಅಧಿಕಾರಿಗಳು ಆಗಲಿ, ಪೊಲೀಸ್ ವರಿಷ್ಠಾಧಿಕಾರಿಗಳಾಗಲಿ ಈ ವಿಷಯಕ್ಕೆ ಏನಂತ ನಿರ್ಲಕ್ಷ್ಯತನ ಮಾಡ್ಲಿಕ್ಕತ್ತಾರ. ಮತ್ತು ಇವತ್ತಿನ ದಿವಸ ಒಟ್ಟಾರೆ ಪೊಲೀಸ್ ಇಲಾಖೆ ಏನೈತಿ ಸರ್ಕಾರಿ ಅಧಿಕಾರಿಗಳ ಗುಲಾಮರು ಹಾಗೂ ರಾಜಕಾರಣಿಗಳ ಗುಲಾಮರಾಗಿ ಇವ್ರೇನೈತಿ ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕಿ ಒಂದು ಹೋರಾಟ ಮಾಡ್ತಕ್ಕದಕ್ಕೆ ನಿಲ್ಲಿಸ್ಲಿಕ್ಕೆ, ಬೆದರಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ಲಿಕ್ಕತ್ತಾರ. ಅದಕ್ಕೆ ನಾವೇನು ಇಂಥವೆಲ್ಲ ಬೆದರಿಕೆಗೆ ಹೆದರ್ಲಾರ್ದು ಏನೈತಿ ಇವ್ರಿಗೆ ಶಿಕ್ಷಾ ಕೊಡುವುದು ಮತ್ತು ಒಂದು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡೋದು ಉದ್ದೇಶದಿಂದ ಇವತ್ತೆಲ್ಲ ನಮ್ಮ ಸೈನಿಕರು ಇಲ್ಲಿ ಇದನ್ನಾಗಿ ನಮ್ಮ ಕರ್ನಾಟಕ ರಾಜ್ಯದ ಜನರಿಗೆ ಯಾವ ಥರ ನಮ್ಮ ಸರ್ಕಾರಿ ವ್ಯವಸ್ಥೆ,
ರಾಜಕಾರಣಿಗಳ ವ್ಯವಸ್ಥೆ ಯಾವ ತರ ಇದನ್ನ ಐತಿ ಆ ಜನರಿಗೆ ಗಮನಕ್ಕೆ ತರೋದು ಉದ್ದೇಶದಿಂದ ಇವತ್ತು ನಾವೆಲ್ಲ ಜನರು ಇಲ್ಲಾಗಿವಿ. ಈ ಈ ನಮ್ಮ ಹೋರಾಟವನ್ನು ಕಂಡು ನಮ್ಮ ರಾಜ್ಯದ ಜನರು ಮತ್ತು ಇಲ್ಲಿದ್ದಂಥ ಜನರು ಬದಲಾಗಿ ತಮ್ಮ ಏನು ಸಮಸ್ಯೆಗಳದಾವ ಅದಕ್ಕೆ ಧ್ವನಿ ಎತ್ತಬೇಕು. ಈ ಜಿಲ್ಲಾಧಿಕಾರಿ ಆಗಲಿ ಅಥವಾ ವರಿಷ್ಠ ಅಧಿಕಾರಿಗಳಾಗಲಿ ಈ ಆರೋಗ್ಯ ಅಧಿಕಾರಿ ನಿಮ್ಮ ಸೇವಕ. ಇದನ್ನೆಲ್ಲ ಬಿಟ್ಟು ಅವರು ನಿಮ್ಮನ್ನ ಪ್ರಶ್ನಿಸಿ ಮಾಡೋದು ಮತ್ತೆ ನಿಮ್ಮನ್ನ ಬೆದರಿಸೋದು ಅಂತ ಹೇಳಿದ್ರೆ ಈ ಇದಕ್ಕೆಲ್ಲ ನೀವು ಕೇಳಬೇಕು. ನಿಮ್ಮ ಮೂಲಭೂತ ಹಕ್ಕೈತಿ. ಈ ಸರ್ಕಾರಿ ದವಾಖಾನೆ ಒಳಗ ನಿಮಗೆ ಬೇಕಾದಂತ ಸೌಲಭ್ಯಗಳನ್ನು ಒದಗಿಸುವುದು ಈ ಜಿಲ್ಲಾ ವೈದ್ಯ ಇದನ್ನ ಅಧಿಕಾರಿಗಳಿಗೆ. ಆದ್ರೆ ಅವ್ರು ಯಾವುದು ನಿಮ್ಗೆ ಸಹಕರಿಸ್ತಾ ಇಲ್ಲ. ನಮ್ಮ ನಾಡಿನ ಜನರಲ್ಲಿಂದ ನಮ್ದು ಮನವಿ ಐತಿ, ಎದ್ದೇಳ್ರಿ, ತಮ್ಮ ಅಕ್ಕಪಕ್ಕದಲ್ಲಿ ನಡೀತಿರುವ ಘಟನೆಗಳಿಗೆ ನಮ್ಮಲ್ಲಿ ತಗೊಂಬರ್ರಿ. ಅದಕ್ಕೆ ಧ್ವನಿ ಎತ್ತಿ ಏನೈತಿ ಇಂಥ ಭ್ರಷ್ಟ ಅಧಿಕಾರಿ ಆಗಲಿ ಪೊಲೀಸರಾಗಲಿ ಎಲ್ಲರ ವಿರುದ್ಧ ನಾವು ಒಂದು ಹೋರಾಟ ಮಾಡಿ ಇವರಿಗೆ ನಮ್ಮ ಸೇವೆಕ್ಕಾಗಿ ಇತ್ತಂತ ಪೊಲೀಸು ಇವತ್ತೇನೈತಿ ಸರ್ಕಾರಿ ಅಧಿಕಾರಿ ಹಾಗೂ ರಾಜಕಾರಣಿಗಳ ಆಳರಾಗಿ ಏನೈತಿ ಇವತ್ತು ಅವರು ಇದನ್ನ ಮಾಡ್ಲಿಕ್ಕತ್ತಾರ, ಗುಂಡಾವರ್ತನೆ ಮಾಡ್ಲಿಕ್ಕತ್ತಾರ. ಅದಕ್ಕೂ ನಮ್ದು ವಿರೋಧ ಐತಿ. ಇದಕ್ಕೆ ನಮ್ಮಲ್ಲೇ ಸಾಕಷ್ಟು ಏನಂತ ಹೇಳ್ತಾರ ಸಾಕ್ಷಿಗಳದಾವು. ಆಮೇಲೆ ಈ ಬಗ್ಗೆ ಏನೈತಿ ನಾವು ದೂರುಗಳನ್ನು ಕೊಟ್ಟರು ಇದನ್ನ ಮಾಡ್ತಾ ಇಲ್ಲ. ಅದೇ ಹಣ ಕೊಟ್ಟು ಒಂದು ಬೇರೆದು ವಿಷಯ ಒಳಗೆ ಏನೈತಿ ನಮ್ಮ ಒಬ್ಬರಿಗೆ ಅರೆಸ್ಟ್ ಮಾಡಿದ್ದೈತಿ. ಆದ್ರೆ ನಾನು ಈ ಸಲ ಇದ್ರೊಳಗೆ ನಾನು ಆ ವಿಷಯ ತರೋದಿಲ್ಲ. ಯಾಕಂದ್ರೆ ಇವತ್ತು ನಮ್ದು ಆರೋಗ್ಯ ಇಲಾಖೆದ ಒಳಗೆ ಅಷ್ಟೇ ಇದನ್ನೈತಿ. ಅದ್ರ ಸಲುವಾಗಿ ಏನೈತಿ ನಮ್ದು ರಾಜ್ಯದ ಜನರು ಮತ್ತು ನಮ್ಮ ಎಲ್ಲ ಸಾಮಾನ್ಯ ಇಲ್ಲಿ ಜನರಿಂದ ಇದನ್ನೈತಿ ತಾವು ಮುಂದೆ ಬರ್ರಿ, ತಮ್ಮ ಧ್ವನಿಗಳನ್ನು ತಮ್ಮ ಕಷ್ಟಗಳನ್ನು ಬಂದು ನಮ್ಮಲ್ಲಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಮುಂದೆ ಹೇಳ್ರಿ. ಅಥವಾ ನೀವು ಈ ಅಧಿಕಾರಿಗಳಿಗೆ ಮುಂದೆ ನಿಂತು ಕೇಳ್ರಿ. ಯಾಕಂತಂದ್ರೆ ಈ ನಿಮ್ಮ ಜಿಲ್ಲಾ ಅಧಿಕಾರಿ ಆಗಲಿ ನಿಮ್ಮ DHO ಡಿಸ್ಟ್ರಿಕ್ಟ್ ಸರ್ಜನ್ ಆಗಲಿ ನಿಮ್ಮ ಸೇವಕರು ಇವರು ನಿಮಗೆ ಸೇವೆ ಸರಿಯಾಗಿ ಲಭ್ಯ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಅದಕ್ಕೆ ನೀವೇ ಕಾರಣ ಅಂತ ಹೇಳ್ತೀವಿ. ನನ್ನ ಹೆಸರು ಅಬ್ದುಲ್ ಹಮೀದ್ ಇನಾಮದಾರ್, ಕರ್ನಾಟಕ ರಾಷ್ಟ್ರ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ಅಂತ ಕೇಳಿ. ನಿಮ್ಗೆ ಅದಕ್ಕೆ ನಾವು ಹೇಳೋದು ಎಲ್ಲರಿಗೆ ನಮ್ಮ ತೆರಿಗೆ ದುಡ್ಡಲ್ಲಿ ಸರ್ಕಾರದ ಅನುದಾನದಿಂದ ಅವರು ಸಂಬಳ ತಗೊಂತಾರೆ. ಅವ್ರು ಸರ್ಕಾರನೂ ಕೊಡಲ್ಲ, ನಮ್ಮ ತೆರಿಗೆ ದುಡ್ಡು ಅವ್ರಿಗೆ ಕೊಡ್ತೇವೆ, ಅವ್ರು ನಮ್ಗೆ ಕೊಡ್ತಾರೆ. ಅದಕ್ಕೆ ನಿಮ್ಗೆ ಹೇಳೋದಿಷ್ಟೇ, ಯಾವಾಗ್ಲೂ ನಾವು ಸರ್ಕಾರಿ ದವಾಖಾನೆಗೆ ಬಂದಿರೋದು ಇಲ್ಲಿ ಆಗುವಂತ ತುಂಬಾ ಜನಕ್ಕೆ ಇವತ್ತು ಎಮರ್ಜೆನ್ಸಿ ಇರುತ್ತೆ. ಎಕ್ಸ್ರೇ ಮಾಡಲ್ಲ 3 ದಿನ 8 ದಿನ. ಉದಾಹರಣೆ ನನ್ಗೆ ಈ 1 ವರ್ಷ ಬ್ಯಾಕಲ್ಲಿ ಬ್ಯಾಕ್ ಬೌನ್ಸ್ ಕ್ರಾಕ್ ಬಿಟ್ಟಿತ್ತು. ಆ ಕ್ರಾಕ್ ಬಿಟ್ಟಾಗ ನಾನು 40 ಸಾರಿ ಬಂದಿದ್ದೀನಿ ಜಿಲ್ಲಾ ಹಾಸ್ಪಿಟಲ್ಗೆ. ಪಾಳನೆ ಬರಲ್ಲ, ಚೀಟಿ ಮಾಡ್ತಾರೆ 100 1 ತಿಂಗಳಕ್ಕಿಂತ ಮುಂಚೆ. ಇನ್ನೂ ಒಂದು ವಿಷಯ, ಈ ತನ ನಾನು ಜಿಲ್ಲಾ ಹಾಸ್ಪಿಟಲ್ಗೆ ಹೋದಾಗ ಅಲ್ಲೆಲ್ಲ CC ಕ್ಯಾಮ್ರಾಗಳೇನು ಆತನ MR ಅಂತ ಹೇಳ್ತಾರೆ ಸರ್. ಈತ ಒಬ್ಬ ಭ್ರಷ್ಟ ಅಧಿಕಾರಿ ಅಷ್ಟೇ. ಅವತನ ಹೆಣ್ಮಕ್ಳ ಮೇಲೆ ಡಿಲಿವರಿ ಆದ್ರು ಅವ್ರ ಕದ್ದು ಮುಚ್ಚಿ ವಿಡಿಯೋಗಳು ನೋಡೋದು, ಆತನ ತುಂಬಾ ಆಮೇಲೆ ರೌಡಿ ವರ್ತನೆಯಲ್ಲಿ ಬದುಕಿದ್ದಾನೆ. ಅದಕ್ಕಾಗಿ ಅವನ ಮೇಲೆ ನಾವು ಕ್ರಮಗಳ ತಗೊಳ್ಳಿ ಅಂತ ಹೇಳಿ ಅಧಿಕಾರಿಗಳಿಗೆ ಪ್ರಶ್ನಿಸ್ತಾ ಇದ್ದೇವೆ. ಅವ್ರು ಇಲ್ಲಿವರೆಗೆ ತಗೊಂಡಿಲ್ಲ. ಇನ್ನು ಮುಂದಿನ ದಿನಮಾನಗಳಲ್ಲಿ ಅವನು ಸರ್ಕಾರ ಗಮನಕ್ಕೆ ತಗೊಳ್ಬೇಕಂದ್ರೆ ಮುಂದಿನ ದಿನಮಾನಕ್ಕೆ KRS ಪಕ್ಷದಿಂದ ಹೆಚ್ಚಿನ ಮಟ್ಟದಲ್ಲಿ ಹೋರಾಟ ಮಾಡಕ್ಕೆ ಸಿದ್ಧವಾಗಿದೆ. ದೀಪಾ ಮಣ್ಣೂರು ರಾಜ್ಯ ಸಂಘಟನಾ ಕಾರ್ಯದರ್ಶಿ. ನಮಸ್ತೆ.